ಅಲ್ಲ, ಈ ಕಾಳಮ್ಗೆ ಬುದ್ಧಿ ಇಲ್ವೇನಮ್ಮ ಲಸ್ಮಕ್ಕ? ಹೇಳಿದೀವಿ ಕರೆದು ಎಲ್ಲಾರ ಮನೆಯವ್ರಿಗೂ ತಿಳಿಸಿದೀವಿ, ಹಿಂಗೆಲ್ಲನ ಅಡುಗೆ ಮಾಡ್ಕೊಂಡು ತಗೊಂಡು ಹೋಗಿ ಕೊಡಂಗಿಲ್ಲ ಅಂತನ ಹೇಳಿದ್ಮೇಲೂ ಹಿಂಗೆಲ್ಲ ಮಾಡ್ತೈತಂದ್ರೆ ಅಯ್ಯಮ್ಮ, ಅಯ್ಯಮ್ಮಗೆ ಒಂದಿಷ್ಟು ಬುದ್ಧಿನೇ ಇಲ್ಲಮ್ಮ. ಕೊಟ್ಟಿರೋ ಶಿಕ್ಷೆನ ಅನುಭವಿಸ್ಬೇಕು ಕರೆಕ್ಟಾಗಿ. ಅನುಭವಿಸಕ್ಕೆ ಆಗದಿದ್ಮೇಲೆ ತಪ್ಪು ಮಾಡಬಾರ್ದು. ಅಯ್ಯೋ, ಅವ್ರಿಗೆ ಇಷ್ಟೆಲ್ಲ ಬುದ್ಧಿ ಇದ್ದಿದೆ, ಅವ್ರು ಯಾಕೆ ಇಂತ ತಪ್ಪು ಮಾಡೋನು? ಸಾವುಕಾರ ಸಿದ್ದಪ್ಪ ಯಾಕೆ ತಪ್ಪು ಮಾಡೋನು? ಕಾಳಮ್ಮ ಯಾಕೆ ಕತ್ಲತ್ನಾಗ ಕದ್ದು ಮುಚ್ಚಿ ಯಾಕೆ ಅಡುಗೆ ಮಾಡ್ಕೊಂಡು ತಾಣ ಕೊಡ್ತಿದ್ಲು? ಬರೀ ಆ ಗಂಡ ಹೆಂಡತಿ ಇಬ್ರು ಒಂದೇನೆ. ಆ ಮನೆಯಾಗೆ ಅಪ್ಪದ್ದು ತಿಮ್ಮಜ್ಜಿನೇ ವಾಸಿ ಎಲ್ಲಾರ್ಗಿಂತಾನ. ರಾಜನೂ ಪರವಾಗಿಲ್ಲ, ಮದ್ವೆ ಆದ್ಮೇಲೆ ಬದಲಾಗ್ಬಿಟ್ಟ ಪಾಪ. ಎಷ್ಟು ಇವಾಗ ಒಳ್ಳೇದು ಕೆಟ್ಟದ್ದು ಎಲ್ಲ ಯೋಚನೆ ಮಾಡ್ತಾನೆ. ಬಡವರಂದ್ರೆ ಒಂದಿಟ್ಟು ಅಯ್ಯ ಅಂತಾನೆ. ಅವನು ಮದುವೆ ಮುಂಚೆಲಿ ಹಂಗೆ ಇದ್ದವ್ರಪ್ಪ ಇದ್ದಂಗೆ, ಅವ್ರಮ್ಮ ಇದ್ದಂಗೆ. ಆ ಕಾಳಮ್ಮಂತನು ರಾಜ ರಾಜ ಅಂತ ಒತ್ಕೊಂಡು ಮೆರೆಸಾಳು. ಅವ್ರಮ್ಮಯ್ಯ ದುಡ್ಡು ಕೊಡೋಳು ಅನ್ಬೇಡ, ಮದ್ವೆಗೆ ಮುಂಚೆಲೆ ಅವನಿಗೆ ಅಯ್ಯಯ್ಯಪ್ಪ ಸಿಕ್ಕಾಪಟ್ಟೆ ಕೊಡೋಳು. ಅದಕ್ಕೆ ಹಂಗ ಆಡ್ತಿದ್ದ ರಾಜ. ಮದ್ವೆ ಆದ್ಮೇಲೆ ಮಲ್ಲಿ ಎಲ್ಲ ಬದಲಾಯಿಸ್ಬಿಟ್ಲು. ಹಂಗೆ ಮತ್ತೀಗ ಕೆಲವೊಂದು ಬದಲಾಗಕ್ಕೆ ಯಾರನ್ನ ಒಬ್ರು ಕಾರಣ ಆಗ್ಬೇಕಾಗತ್ತೆ. ರಾಜ ಬದಲಾಗಕ್ಕೆ ಮಲ್ಲಿ ಕಾರಣ ಆದ್ಲು. ಆದ್ರೆ ಕಾಳಮ್ಮ ಸಾವುಕಾರ ಸಿದ್ದಪ್ಪ ಬದಲಾಗಕ್ಕೆ ಅದ್ ಯಾರು ಕಾರಣ ಆಗ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರು ಬದಲಾಗೋದಂತೂ ಇಲ್ಲ ಅನ್ಸುತ್ತೆ. ಸಾಯತಕ್ಕನ ಅನಿ ಹತ್ರ ಒಬ್ಳು ಬದಲಾಗೋದು ಇಲ್ಲ. ಬಾ, ಅವರು ಹುಟ್ರು ಗುಣ ಸತ್ರು ಹೋಗಲ್ಲ ಅಂತಾರಲ್ಲ, ಹಂಗೆ ಒಂಥರ ಜಲ್ದಿ ಹೋಗನ್ ಬರ್ರಿ. ಈಗ ಟೈಮ್ ಆಗೈತಿ, ಊಟ ಕುಕ್ಕೊಂಡಿರ್ತಾರೆ. ಊಟ ಕೂಡ ಕುಕ್ಕೊಂಡಿರೋ ಟೈಮ್ನಾಗೇನೆ ಹೋಗ್ಬಿಡ್ಬೇಕು, ಅವಾಗ್ಲೇ ಗೊತ್ತಾಗದವ್ರಿಗೆ. ಬರ್ರಿ ನಾಗಣರೇ. ನಡೀರಿ ಐತಿ ಅವ್ರಿಗೆ. ಗುಂಡಜ್ಜಿ ಹೇಳಿರೋದೇನ ಸತ್ಯ ಆದರೆ ಅಷ್ಟೇ, ನೋಡೋಣ ನಡೀರಿ, ಆಮೇಲೆ ಯೋಚನೆ ಮಾಡೋಣ ಅವ್ರಿಗೆ ಏನು ಶಿಕ್ಷೆ ಕೊಡೋದು ಅಂತಾನೆ. ಬರೀ ಜಲ್ದು ತಪ್ಪಿಸ್ಕೋಬಾರ್ದು ಅವರು. ಗುಂಡಜ್ಜಿ, ನಾನು ಈ ಬಗ್ಗೆ ನೋಡ್ತೀನಿ ಅದೇ ಏನ್ ಮಾಡ್ತಾ ಇದಾರೆ ಅಂತ. ಸರಿ ನೋಡು. ಊಟ ಮಾಡ್ತಾ ಇದ್ದಾರೆ. ನಾಗಣ್ಣರೇ, ನೀವೇ ಹೋಗ್ರಿ, ಮೊದಲು ಒಳಿಕೆ ಹೋಗ್ರಿ. ಸಾವುಕಾರ್ರೆ, ಮಟನ್ ಸಾರಂತೂ ಬೋಲ್ ಚೆನ್ನಾಗೈತಿ ಸಾರು. ಓ ಕಣ್ಲ ಶಂಕರಪ್ಪ, ಬೋಲ್ಸೇನಕೈತಿ. ನಾಲ್ಗೆಲ್ಲ ಕೆಟ್ಟಿದ್ಕು ಅದಕ್ಕೂ ಬೇಡ. ಮೊನ್ನೆ ಕೋಳಿ ಸಾರ್ನಾಕಿ ಉಂಡಿದ್ದಾಗಿಂದನ ಮಟನ್ ಸಾರ್ನಾಗ ಉಣ್ಬೇಕು ಅನ್ನಿಸ್ತಿತ್ತು. ಹೆಂಗೋ ಇವತ್ತು ಅದು ನೆರವೇರ್ತಾಯ್ತಲ್ಲ ಆಸೆ. ಉಣ್ರಿ ಜಲ್ದು. ಮನೆಯಿಂದ ಊಟ ತಂದ್ರೆ ಚೆನ್ನಾಗಿಲ್ದೇ ಇರುತ್ತೇನಪ್ಪ? ಚೆನ್ನಾಗಿದ್ದೇ ಇರುತ್ತೆ. ತಿನ್ರಿ ಚೆನ್ನಾಗಿ. ಕುರಿ ಸಾರ್ನಾಗೆ ಒಟ್ಟು ತುಂಬಾನ ಉಣ್ರಿ. ಇದ್ಯಾಕೆ ಸಾವುಕಾರ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಮನೆಯಾಗ ಮಾಡಿರತ್ತೆ ಮತ್ತೆ ಮನೆಯಾಗ ಮಾಡಿರೋದಕ್ಕೆ ಚೆನ್ನಾಗಿರೋದು. ನೀವ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನಾನೆಲ್ಲ ಹೇಳ್ದೆ, ನಾನೆಲ್ಲ ಹೇಳಿದ್ದು. ತಿನ್ಯಾರು ಕತ್ತೆತ್ತಿ ನೋಡ್ರಿ ಯಾರು ಹೇಳಿದ್ದು ಅಂತನ ಗೊತ್ತಾಗ್ತೈತಿ. ನಾನು ಕಣ್ರಪ್ಪ, ನಾನು ಈ ಊರಿನ ಪಂಚಾಯತಿ ಮುಖ್ಯಸ್ಥ ನಾಗಣ್ಣ. ಅಲ್ಲ, ನಿಮ್ಗೇನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರು? ಒಬ್ರಿಗೆ ನ್ಯಾಯ ಹೇಳೋರಾಗಿ ಏ ಶಂಕರಪ್ಪ, ಏ ಸಿದ್ದಪ್ಪ, ಗೊತ್ತಾಗಲ್ವಾ? ನಿಮಗೆ ಕೊಟ್ಟಿರೋದು ಶಿಕ್ಷೆ ಕೊಟ್ಟಿರೋದನ್ನ ಸರಿಯಾಗಿ ಶಿಕ್ಷೆ ಅನುಭವಿಸ್ಬೇಕು. ಅದ್ ಬಿಟ್ಬಿಟ್ಟು ಹಿಂಗೆ ಕದ್ದು ಮುಚ್ಚಿ ಮನೆಯಿಂದನ ಕೋಳಿ ಸಾರು ಕುರಿ ಸಾರು ಮಾಡಿಸ್ಕೊಂಬಂದು ಕುಂತ ಕುಂತಿದ್ದೀರಾ? ಮುಖ್ಯಸ್ಥರೇ, ನಾಗಣ್ಣರೇ, ನೀವ್ಯಾವಾಗ ಬಂದ್ರಿ? ಸಾವುಕಾರ್ರೆ, ನಾಗಣ್ಣವ್ರು ಬಂದೇವ್ರೆ. ಅವ್ರಿಗೂ ಒಂದಿಟ್ಟು ಉಂಬಕ್ಕೆ ಕರೀರಿ. ಬರ್ರಿ ನಾಗಣ್ಣವ್ರೆ, ಬರ್ರಿ ಕುಕ್ಕ ಬರ್ರಿ. ತಟ್ಟೆ ಇಲ್ಲ, ನಮ್ದಾದ್ಮೇಲೆ ಈಗ ಕೊಡ್ತೀವಿ, ಬರ್ರಿ ಉಂಬಿರಂತೆ. ನಾನಿಲ್ಲಿ ನಿಮ್ಗೆ ಉಂಬಕ್ಕಿಕ್ರಪ್ಪ, ನನಗೆ ಕುರಿ ಸಾರನ ಉಂಬಂಗ ಆಗೈತಿ ಅಂತ ನಾ ಬಂದಿಲ್ಲ ಕಣ್ರು. ಏನಿದು ಎಲ್ಲನ ಮನೆಯಿಂದ ಊಟ ತರಿಸ್ಕೊಂಡು ತಿಂತಾ ಇದ್ದೀರಾ ನೀವೆಲ್ಲರೂ 3 ಜನನು? ಅಯ್ಯೋ ನಾಗಣ್ಣರೇ, ಇದು ಮನೆಯಿಂದ ತಂದಿರೋದಲ್ಲ, ನಾವೇ ಇಲ್ಲೇ ಮಾಡ್ಕೊಂಡಿದ್ದು. ಯಾರೋ ಪಕ್ಕದೂರವರು ಏನೋ ಕುರಿ ಸತ್ತಿತ್ತಂತೆ, ಅದಕ್ಕೆ ಅವರೇನೆ ನಮಗೇನೆ ಒಂದಷ್ಟು ಮಟನ್ ಕೊಟ್ಟು ಹೋಗಿದ್ರು. ಅದಕ್ಕೆ ಮಟನ್ ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ಉಮ್ತಾ ಇದ್ದೀವಿ. ಇದು ಮನೆಯಿಂದ ತಂದಿರೋದಲ್ಲ. ಹೌದೌದು, ಮನೆಯಿಂದ ತಂದಿರೋದಲ್ಲ, ನಾವೇ ಮಾಡಿರೋದು. ನೀವೇ ಮಾಡಿರೋದಾ? ಯಾರಪ್ಪ, ಯಾರು ಕೊಟ್ಟಿದ್ದು ನಿಮ್ಗೆ ಮಟನ್ನು? ಅದು ಯಾರೋ ಗೊತ್ತಿಲ್ಲ, ಕುರಿಯರು ಏನೋ ಕುರಿ ಏನೋ ಆಗಿ ಸತ್ತಿತ್ತಂತೆ. ಅದಕ್ಕೆ ಇಲ್ಲೇ ಕೊಯ್ದು ಪಾಲಾಕಿದ್ರು, ನಮ್ಗೊಂದಿಟ್ಟು ಕೊಟ್ಟು ಹೋದ್ರು. ಸಾವುಕಾರ ಸಿದ್ದಪ್ಪರ್ನ ನೋಡಿದ್ರಲ್ವ ಅವರು, ಬಡ್ಡಿ ಇಸ್ಕೊಂಬರ್ ಅಂತ ಕುರಿಯರು. ಅದಕ್ಕೆ ತಗೊಳ್ರಿ ಸಾವುಕಾರ್ರೆ, ನೀವು ಒಂದಿಟ್ಟು ಮಾಡ್ಕೊಂಡು ಉಣ್ರಿ, ಹೊಲ್ದಾಗ ಇದ್ರೆ ಗುಡ್ಲಾಗೆ ಅಂತನ ಕೊಟ್ಟೋಗಿದ್ರು ಅಲ್ವೇನ್ರಿ ಸಾವುಕಾರ್ರೆ? ಹೌದು. ಇದೇನಿದು ಈ ಗುಂಡಜ್ಜಿ ಲಸ್ಮಕ್ಕ? ಏಯ್, ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರ್ಲಿ. ಇದನ್ನ ಸಾವುಕಾರ ಸಿದ್ದಪ್ಪ, ಆ ಕಾಳಮ್ಮ ನಿನಗೆ ಬಾಕ್ಸಿಗೆ ಹಾಕೊಂಡು ತಗೊಂಬಂದು ಕೊಟ್ಟಿರೋದ ನೋಡಿದಾರೆ. ನೋಡಿ ನಿಮ್ಮತ್ತೀಗ ಹೇಳ್ತಾ ಇರೋದು. ಅಲ್ಲಿರೋ ಬಾಕ್ಸ್ಗಳು ಯಾರವು? ಯಾರ ಮನೆಯಿಂದ ತಂದಿರೋದು? ನೀವು ಬಾಕ್ಸ್ಗಳು? ಬಾಕ್ಸ್ನಾಗ ಏನಿರೋದು?
ಅಯ್ಯೋ ಅಣ್ಣ ಆ ಬಾಕ್ಸ್ಗಳು ಇದು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ನಾವು ಅದ್ರಾಗೆ ಹಾತು ಇಲ್ಲ. ಆತು ಇಲ್ವಾ? ತೆಗೆದು ನೋಡ್ಲಾ? ಅಯ್ಯೋ ಮುಖ್ಯಸ್ಥರೇ, ಅದು ತೆಗೆದು ನೋಡಿತಾನೆ ಏನಾಗಬೇಕಾಯ್ತೆ ಬಿಡಿ, ಅದನ್ಯಾಕೆ ತೆಗಿತಾ ಇದ್ದೀರಾ? ನಾವು ಹೇಳೋದು ನಿಜಾನೇ, ನಾವೇನು ಸುಳ್ಳು ಹೇಳ್ತಾ ಇದೀವಾ? ಸುಳ್ಳೆ ಮತ್ತೆ ಹೇಳ್ತಾ ಇರೋದು. ನಾಗಣ್ಣರೇ, ಆ ಬಾಕ್ಸ್ಗಳ ಮುಚ್ಚಳನ ತೆಗೆದು ನೋಡ್ರಿ, ಅದ್ರಾಗ ಏನೈತಿ ಅಂತಾನೆ ಗೊತ್ತಾಗುತ್ತೆ. ಸುಳ್ಳು ಹೇಳ್ತಾ ಇದ್ರೋ ನಿಜ ಹೇಳ್ತಾ ಇದ್ರೋ ಅಂತ ಇಲ್ಲೇ ಗೊತ್ತಾಗುತ್ತೆ. ಕುರಿ ಸಾರು, ಓ ಕುರಿ ಸಾರು ಇನ್ನೂ ಐತೆ, ಮುದ್ದೆ ಒಂದೇ ಒಂದು ಐತಿ ನಾನ. ಏನ್ರೋ ಇದು? ಹನುಮಂತ, ಇದು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಅಕ್ಕಿನಾ? ಇದ್ರಾಗೇನು ಕುರಿ ಸಾರು ಐತಲ್ಲ, ಯಾರು ತಗೊಂಬಂದು ಕೊಟ್ಟಿದ್ದು? ಅಯ್ಯಯ್ಯೋ, ಇದು ಒಳ್ಳೆ ಪದ್ಧತಿ ಬಂತಲ್ಲಪ್ಪ ಕಾಳಿ. ಅಯ್ಯೋ ಏನು ಹೇಳೋದೀಗ? ಅದು ನಾವು ರಾಗಿ ಹಸಿಟ್ಟು ಮತ್ತೆ ಅಕ್ಕಿ ಇದ್ವಲ್ಲ, ಅದಕ್ಕೆ ಮಟನ್ ಸಾರು ಒಯ್ಕಮನ ಅಂತ ಅವನ್ನೆಲ್ಲ ಚೀಲದಾಗ ಕಟ್ಟಿಕ್ಕಿದ್ವಿ. ರಾಗಿ ಹಸಿಟ್ಟು ಅಕ್ಕಿನೂ ಅದಕ್ಕೆ ಕುರಿ ಸಾರು ಒಂದಿಟ್ಟು ಒಂದು ಮುದ್ದೆನೂ ಅದಕ್ಕೆ ಇಕ್ಕಿದ್ವಿ. ಒಟ್ಟಸ್ದಾಗ ಮಧ್ಯಾಹ್ನಕ್ಕೆ ಯಾವಾಗಾದ್ರೂ ಉಂಬನ ಅಂತನ. ಸುಳ್ಮೇಲೆ ಸುಳ್ಳು ಹೇಳ್ತಾ ಇದ್ದೀರಲ್ರೋ. ಈಗಿನ ಅದ್ರಾಗ ಯಾತು ಇಲ್ಲ, ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಅಂದ್ರಿ. ಈಗ ನೋಡಿರಿ ಅದ್ರಾಗೆ ಮಟನ್ ಸಾರು ಮುದ್ದೆ ಐತಿ ಅಂದ್ರೆ ನಾವೇ ಒಯ್ದಿಕ್ಕಿದ್ವಿ ಅಂತ ಇನ್ನೊಂದು ಸುಳ್ಳು. ಏನೋ ಸಾವ್ಕಾರ ಸಿದ್ದಪ್ಪ, ನಿನ್ನ ಹೆಂಡ್ತಿ ಬೆಳಗಿನ ಜಾವ ಈ 2 ಬಾಕ್ಸ್ಗಳು ಹಿಡ್ಕೊಂಬಂದು ನಿಮ್ಮ ಕೈಗೆ ಕೊಟ್ಟೋಗಿರೋದು ಗೊತ್ತಿದೆ. ಸುಮ್ಮನೆ ನಿಜ ಒಪ್ಕೊಳ್ರಿ. ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಕಾಳಿ ಮತ್ತೆ ಯಾರು ನೋಡಿಲ್ಲ ಅಂತಂದ್ಲು. ಅಯ್ಯೋಯ್ಯೋ, ಹಂಗಾರೆ ಪಕ್ಕಾರ ಯಾರ ಮುದ್ಕಿ ಮೊಮ್ಮಗ ಅಂತ ಹೇಳಿದ್ಲಲ್ಲ, ಅದು ಈ ಗುಂಡಜ್ಜಿ ಮೊಮ್ಮಗನೇ ಇರಬೇಕು. ಅಯ್ಯೋಯ್ಯೋ, ಈಗೇನಪ್ಪ ಮಾಡೋದು? ಏ ಶಂಕರಪ್ಪ, ಹನುಮಂತ, ಸಿದ್ದಪ್ಪ, ಹೇಳ್ರಿ ಯಾರು ತಂದ್ಕೊಟ್ಟಿದ್ದು ಅಂತನ? ಕಾಳಮ್ಮನೆ ತಾನೇ ಇದನ್ನೆಲ್ಲ ತಂದ್ಕೊಟ್ಟಿದ್ದು? ಹೌದು, ಕಾಳಮ್ಮರೇ ತಂದ್ಕೊಟ್ಟಿದ್ದು. ಇವತ್ತು ಬೆಳಗಿನ ಜಾವ ತಂದ್ಕೊಟ್ರು. ಅಯ್ಯೋ ಏನು ಮಾಡ್ತೀರಾ, ನಮಗೆ ಇಲ್ಲಿ ಊಟ ಸರಿಯಾಗಿ ಮಾಡ್ಕೊಂಬಕ್ಕೆ ಬರ್ತಿಲ್ಲ, ಸಾರು ಅನ್ನ ಎಲ್ಲನ. ಅದಕ್ಕೆ ಬಾಯಿ ಬೇರೆ ಕೆಟ್ಟಂಗಾಗಿತ್ತು. ಸಾವುಕಾರ ಮನೆಗೆ ಅವ್ರ ಮಗಳು ಬಂದಿದ್ರಂತೆ, ಅದಕ್ಕೆ ಮಟನ್ ಸಾರು ಮಾಡಿದ್ರಂತೆ. ನಮಗೊಂದಿಷ್ಟು ತಗೊಂಬಂದು ಕೊಟ್ಟರು ಅಷ್ಟೇ. ನೀವು ಬೇರೆ ಮನೆಯಿಂದ ಮಾಡ್ಕೊಂಬರಂಗಿಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಬೆಳಗಿನ ಜಾವನೇ ಎಲ್ಲರ ಕಣ್ ತಪ್ಸಿನೋ ಅಮ್ಮೋರೇ ತಂದ್ಕೊಟ್ಟು ಹೋದ್ರು. ಬಿಡಿ, ಏನು ಒಂದು ದಿವಸ ಉಂಡ್ರೆ ಏನೂ ಆಗಲ್ಲ. ನಾವೇನು ಸಪ್ಪೆ ಸಾರು ಸಪ್ಪೆ ಅನ್ನ ಉಂಟ್ಕೊಂಡು ಇರೋಕ್ಕಾಗುತ್ತಾ ತಿಂಗ್ಳುಗಟ್ಲೆನೆ? ಇವರು ಯಾಕೆ ಇಲ್ಲಿಗೆ ಬಂದವ್ರೆ? ಈ ಗುಂಡಜ್ಜಿನೂ ಇಲ್ಲ ಲಸ್ಮಕ್ಕ. ಇವರೇನಾ ನಿಮಗೆ ಚಾಡಿ ಹೇಳಿರೋದು? ಚಾಡಿ ಹೇಳಿಲ್ಲ, ಗುಂಡಜ್ಜಿನೂ ಮತ್ತೆ ಅವ್ರ ಮೊಮ್ಮಗ ಮಂಜ ಏನೋ ಹೊರಗಡೆಗೆ ಹೋಗಿದ್ರಂತೆ. ಯಾವಾಗ ಕಾಳಮ್ಮ ಬಾಕ್ಸ್ ಇಟ್ಕೊಂಡು ಇತ್ಲ ಬರೋದ ನೋಡಿ ಹಿಂದೇನೆ ಬಂದು ನೋಡ್ಕೊಂಬಂದು ನಾನು ಕರ್ಕೊಂಬಂದಿರೋದು. ಗೊತ್ತಾಯ್ತಾ? ನೀವು ಹೆಂಗೆ ಸಿಕ್ಬಿದ್ರಿ ಅಂತಾನ ಸುಳ್ಳು ಹೇಳ್ಕೊಂಡು ಮಜಾ ಮಾಡ್ತಾ ಇದ್ರಿ ಇಲ್ಲಿ. ಮಟನ್ ಸಾರು ಚಿಕನ್ ಸಾರು ತರಿಸ್ಕೊಂಡು ತಿನ್ಕೊಂಡು ಇದೇನ ಶಿಕ್ಷೆ ಅನುಭವಿಸೋದಂದ್ರೆ? ಹಂಗಾರೆ ಯಾರು ಬೇಕಾದ್ರೂ ಶಿಕ್ಷೆ ಅನುಭವಿಸ್ತಾರೆ, ಯಾರು ಬೇಕಾದ್ರೂ ತಪ್ಪು ಮಾಡೋಕ್ಕೆ ಎದಕ್ಕಮ್ಮದೇ ಇಲ್ಲ ಬಿಡು, ಮನೆಯಿಂದನ ಕದ್ದು ತಗೊಂಬಂದು ತಿನ್ಬೋದು ಅಂತಾನ. ನಿಮಗೆ ಕೊಟ್ಟಿರೋದು ಶಿಕ್ಷೆ, ತಿನ್ಬೇಕು. ಸಪ್ಪೆ ಸಾರನಾಗ್ಲಿ ಅನ್ನನಾಗ್ಲಿ ಎಂಥದನ್ನಾಗ್ಲಿ ಹೇಳು. ಇನ್ನೊಂದ್ಸಲ ತಪ್ಪು ಮಾಡಬಾರ್ದು ಅಂದ್ರೆ ಹಿಂಗೆಲ್ಲ ನೀವು ಅನುಭವಿಸ್ಬೇಕು. ಮತ್ತೆ ಇನ್ನೇನು ಅಂದ್ಕೊಂಡಿ ಹನುಮಂತ? ಸಪ್ಪೆ ಸಾರು ತಿನ್ಕೊಂಡು ಇರಕ್ಕಾಗಲ್ವಂತಿ. ಇರಕ್ಕಾಗ್ಲಿಲ್ಲ ಅಂದಮೇಲೆ ಇಂಥ ಲಂಚ ಅದು ಇದು ಅಂತ ನಾ ಸುಳ್ಳು ಯಾಕೆ ಬೋಗಳೋದು ದೇವಸ್ಥಾನಕ್ಕೆ? ಹೇಳು ಕೇಳ್ರಿ. ಹೇಳು ಹನುಮಂತ, ಹೇಳು. ಸಪ್ಪೆ ಸಾರು ತಿನ್ಬೇಕಾಗ್ಲಿಲ್ಲ ಅಂದ್ಮೇಲೆ ಯಾಕೆ ಸುಳ್ಳು ಲಂಚದ ಆರೋಪ ಮಾಡಿದೆ ನೀನು? ಲಂಚ ತಾಂತು ಲಸ್ಮಕ್ಕ 10,000 ಕೇಳ್ತು 5,000 ಕೇಳ್ತು ಅಂತಾನ ಯಾಕೋ ಹೇಳ್ದೆ? ಹೇಳು. ಅಯ್ಯೋ ಏನೋ ಇದೊಂದ್ಸಲ ತಪ್ಪು ಮಾಡಿದೀವಿ, ಬಿಡ್ಬಿಡ್ರಿ, ಕ್ಷಮಿಸ್ಬಿಡಿ ನಾಗಣ್ಣವ್ರೆ. ಗುಂಡಜ್ಜಿ ಹೇಳೋ ಅವ್ರಿಗೆ, ಏನೋ ಇನ್ನೊಂದ್ಸಲ ಹಿಂಗೆಲ್ಲ ನಮ್ಮ ಮನೆಯಿಂದ ಕದ್ದು ತಂದು ತಿನ್ನಲ್ಲ, ಏನೂ ಇಲ್ಲ, ಕ್ಷಮಿಸಕ್ಕೆ ಹೇಳು. ಕ್ಷಮಿಸ್ಬೇಕು. ಇನ್ನ ಎಷ್ಟು ದಿನ ತಂದು ತಿಂದಿದ್ರೆ ಹೇಳ್ರಿ? ಇದೇ ಮೊದಲನೇ ಸಲನಾ? ಇದು ಎಷ್ಟನೇ ಸಲ? ಇದು 2ನೇ ಸಲ. ಮೊನ್ನೆ ಒಂದ್ಸಲ ತಿಪ್ಪೇನೋ ಅಮ್ಮವರು ಕೋಳಿ ಸಾರು ತಂದಿದ್ರು, ಅವತ್ತು ಯಾರಿಗೂ ಸಿಗಾಕಂಬ್ಲಿಲ್ಲ. ಆದರೆ ಇವತ್ತು ಈ ಗುಂಡಜ್ಜಿ ನೋಡ್ಬಿಟ್ಟು ಎಲ್ಲ ಬಯಲು ಮಾಡ್ಬಿಡ್ತು. ಅಂದ್ರೆ ಇದು 2ನೇ ಸಲ ಅನ್ನಂಗೆ ಆಯ್ತು. ಲೇ ಹನುಮಂತ, ಎಲ್ಲ ನೀನೇ ಹೇಳ್ತಾ ಇದ್ದಿಲ್ಲ, ಅವ್ರಿಗೆ ಗೊತ್ತಿಲ್ಲದೆಲ್ಲ ನಮ್ಮ ಬಾಯಿ ಮುಚ್ಕೊಂಡಿರು. ನಿಮ್ಮನ್ನ ಏನು ಮಾಡಬೇಕು ಹೇಳ್ರಿ? ನೀವು ಅರ್ಧನೂ ನಾಗಣ್ಣವ್ರೆ ತುಂಬ ಕುಂತೇವ್ರೆ, ಮುದ್ದೆ ಇಕ್ಕೊಂಡವ್ರೆ ಆಲೇನೆ. ಹೋದ್ರೆ ಹೋಗ್ಲಿ ಪಾಪ. ಅದು ಮುದ್ದೆ ಇಕ್ಕೊಂಡಿರೋದು ಅಧ್ವಾನ ಆಗದ್ ಬೇಡ. ಮುದ್ದೆ ಸಾರುನು ಉಂಡ ಮೇಲೆ ಆಮೇಲೆ ಏನು ತೀರ್ಮಾನ ಮಾಡೋದು ಅಂತನ ಮಾತಾಡೋಣ. ನೀವು ಬರ್ರಿ ವರಕ್ಕೆ, ಅವ್ರು ಉಂಡು ಎದ್ದು ಬರ್ಲಿ ವರಕ. ಇನ್ನೇನು ಮಾಡೋದು? ತುಂಬ ಕುಕ್ಕ ಬಿಟ್ಟವ್ರೆ ಆಗಲಕ್ಕೆ ಮುದ್ದೆ ಇಕ್ಕೊಂಡು ಸಾರು ಬಿಡ್ಕೊಂಡು ಬರ್ರಿ ವರಕ್ಕೆ, ಆಮೇಲೆ ಮಾತಾಡೋಣ ಇವ್ರತಾಗಿ. ಹ್ಞೂ ಕಣ್ರಿ ನಾಗಣ್ಣರೇ, ತುಂಬ ಕುಂತಿರ ನಿರ್ಧಾರಿಸೋದು ಬೇಡ. ಉಂಡು ಎದ್ದು ಬರ್ಲಿ, ಬರ್ರಿ ವರಕ್ಕೆ ಹೋಗೋಣ ನಾವು. ಉಂಡ್ರಿ.
ನಿಮಗೈತಿ ಉಂಡು ಬರ್ರಿ ಹೊರಕ್ಕೆ. ಅಯ್ಯೋ ಹೆಂಗೋ ಕಾಳಮ್ಮರು ಕದ್ದು ಮುಚ್ಚಿ ತಂದು ಕೊಡ್ತಿದ್ರು, ಈಗ ಇದಕ್ಕೂ ಕೊಕ್ಕೆನಾ? ಅಯ್ಯೋ ಈ ತಂದು ಕೊಟ್ಟು ಹಿಂಗೆ ಉಮ್ತಿರೋದಕ್ಕೆ ಇದಕ್ಕೇನು ಶಿಕ್ಷೆ ಕೊಡ್ತಾರೋ ಏನು ಸುಡ್ಗಾಡು? ಹಾಂ ಸಾವುಕಾರ್ರೆ ಏನಿದು? ಅಯ್ಯೋ ಉಣ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಲಸ್ಮಕ್ಕ ಇದ್ದಾಳಲ್ಲ ಅವಳದು ಜಾಸ್ತಿ ಆಯ್ತು, ಈ ಗುಂಡಜ್ಜಿದು ಅಷ್ಟೇನೆ. ಹಾಂ ಓ ಸಾವುಕಾರ್ರೆ ಉಣ್ರಿ ಸುಮ್ಮನತ್ತ. ಹಾಂ ಅಯ್ಯೋ ಇಷ್ಟೆಲ್ಲ ಗೊತ್ತಾದ್ಮೇಲೆ ಉಂಬಕ್ಕೆ ಹೆಂಗಲ್ಲ ಮನ್ಸು ಬರುತ್ತೆ ಹನುಮಂತ? ಹಾಂ ಹಿಂಗೆ ತುತ್ತು ಮುರಿದು ಸಾನ ಕೆತ್ಕೊಂಡು ಬುಳುಕಮ್ಮಂಗೆ ನುಂಗಾದು. ಹಿಂಗೆ ಉಂಬೋದು ನಿನ್ನ ಕೈಲೇ. ಅಲ್ಲ ನಿನಗೆ ಬ್ಯಾಡ್ದಿದ್ರೆ ತತ್ತ, ನಾನು ಇನ್ನೊಂದು ಮುದ್ದೆ ಸೇರಿಸಿ ಉಂಡು ಬಿಡ್ತೀನಿ. ಯಾಕೆಂದರೆ ಇನ್ನು ಮೇಲೆ ಮನೆಯಿಂದ ಊಟ ಕದ್ದು ಮುಚ್ಚಿನೂ ತರೋಕ್ಕಾಗಲ್ಲ. ಅದಕ್ಕೇನೆ ಇದೇ ಕೊನೆ.